ಲೋಕಸಭೆಯಲ್ಲಿ ನೀಟ್ ದಂಗಲ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಲಾಠಿ ಚಾರ್ಜ್ ಬಗ್ಗೆ ಚರ್ಚೆಗೆ ಪಟ್ಟನ್ನ ಹಿಡಿಯಲಾಗ್ತಾ ಇದೆ. ಚರ್ಚೆಗೆ ಅವಕಾಶ ನೀಡಲು ನಿಲುವಳಿ ಸೂಚನೆ ಮಂಡನೆ. ನಿಲುವಳಿ ಮಂಡಿಸಿದ್ದಾರೆ ಕಾಂಗ್ರೆಸ್ನ ಕೆಸಿ ವೇಣುಗೋಪಾಲ್. ಈಗಾಗಲೇ ನೀಟ್ ವಿಚಾರವಾಗಿ 3 ದಿನದ ಕಲಾಪ ಬಲಿಯಾಗಿ ಹೋಗಿದೆ. ಕ್ರಮದ ಬಗ್ಗೆ ಮೋದಿ ಅಭಯ ಬಳಿಕ ಚರ್ಚೆಗೆ ಅವಕಾಶ ಸಿಗುತ್ತೆ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಒಂದ್ ಕಡೆ ಮುಂಗಾರು ಅಧಿವೇಶನ, ವಿರೋಧ ಪಕ್ಷದ ನಾಯಕರು ಕೂಡ ಅದನ್ನೇ ಕೇಳ್ಕೊಳ್ತಾ ಇದ್ದಾರೆ. ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಅವಕಾಶ ಕೊಡಿ. ಆದ್ರೆ ಆಡಳಿತ ಪಕ್ಷ ಕೂಡ ಹೇಳಿದೆ ಅವಕಾಶ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದೆ. ಹಾಗಾದ್ರೆ ಇಂದು ಕೂಡ ಲೋಕಸಭೆಯಲ್ಲಿ ನೀಟ್ ದಂಗಲ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಜೊತೆಗೆ ಲಾಠಿ ಚಾರ್ಜ್ ಬಗ್ಗೆ ಚರ್ಚೆಗೆ ಪಟ್ಟನ್ನ ಹಿಡಿದಿದ್ದಾರೆ ವಿರೋಧ ಪಕ್ಷದ ನಾಯಕರು. ನಮಗೆ ಅವಕಾಶ ಮಾಡಿಕೊಡಿ, ಚರ್ಚೆಗೆ ಅವಕಾಶ ಕೊಡಿ ಎನ್ನುವಂತ ನಿಟ್ಟಿನಲ್ಲಿ ಚರ್ಚೆಗೆ ಅವಕಾಶ ನೀಡಲು ನಿಲುವಳಿ ಸೂಚನೆ ಮಂಡನೆ. ನಿಲುವಳಿಯನ್ನ ಮಂಡಿಸಿದ್ದಾರೆ ಕಾಂಗ್ರೆಸ್ನ ಕೆಸಿ ವೇಣುಗೋಪಾಲ್ ಅವರು. ಈಗಾಗಲೇ ನೀಟ್ ವಿಚಾರವಾಗಿ 3 ದಿನದ ಕಲಾಪ ಬಲಿಯಾಗ್ಬಿಟ್ಟಿದೆ. ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದೆಹಲಿಯಲ್ಲಿ ದಂಗೆ ಬಿಸಿಲು ನಡೆದಿದ್ದ ಮಹಾಮಸಲತ್ತು ವಿದ್ಯಾರ್ಥಿ ಪ್ರತಿಭಟನೆ ಹೆಸರಿನಲ್ಲಿ ಅರಾಜಕತೆಯ ಹುನ್ನಾರ. ಹಾಗಾದ್ರೆ ಕಾಕ್ರೋಚ್ ಹೋರಾಟದ ಅಸಲಿ ಚಹರೆ ಅನಾವರಣಗೊಳ್ತಾ ಇದೆ. ಗಲಭೆಯ ಒಂದೊಂದು ದೃಶ್ಯ ಕೂಡ ಘನಘೋರವಾಗಿದೆ, ಆತಂಕಕಾರಿ. ಭದ್ರತೆಗೆ ಇದ್ದವರ ಮೇಲೆ ಮಾರಣಾಂತಿಕ ಹಲ್ಲೆಗೆ ಈ ವಿಡಿಯೋ ಸಾಕ್ಷಿ ಆಗ್ತಾ ಇದೆ. ನೇಪಾಳ, ಬಾಂಗ್ಲಾದೇಶ ಮಾದರಿ ಗಲಭೆಗೆ ಸೃಷ್ಟಿಗೆ ಕುಮ್ಮಕ್ಕನ್ನ ನೀಡಲಾಗ್ತಾ ಇದೆಯಾ? ಹಾಗಾದ್ರೆ ಕುಮ್ಮಕ್ ನೀಡ್ತಾ ಇರುವವರಾದ್ರೂ ಯಾರು, ಯಾವ ಉದ್ದೇಶಕ್ಕೆ, ಏನ್ ಮಾಡಲು ಹೊರಟಿದ್ದಾರೆ? ಇವೆಲ್ಲವೂ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳುವಂತ ನಿಟ್ಟಿನಲ್ಲಿ ದೆಹಲಿಯ ಪೊಲೀಸರು ಕೂಡ ತನಿಖೆಯನ್ನ ಶುರು ಹಂಚಿಕೊಂಡಿದ್ದಾರೆ. ಒಂದೊಂದೇ ಕುತಂತ್ರ ಅನಾವರಣಗೊಳ್ತಾ ಇದೆ. ವಿದ್ಯಾರ್ಥಿ ಹೋರಾಟದ ಹೆಸರಿನಲ್ಲಿ ಮಸಲತ್ತು ಮಾಡಿದವರ ಚಹರೆ ಬಯಲಾಗ್ತಾ ಇದೆ. ಇವರೆಲ್ಲ ವಿದ್ಯಾರ್ಥಿಗಳ, ರೌಡಿಗಳ, ಗುಂಡಗಳ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಆ ರೀತಿಯಾದಂತ ಹೋರಾಟ, ಪೊಲೀಸರ ಮೇಲೆ ಹಲ್ಲೆ, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ. ಓಕೆ ಫೈನ್, ಹೋರಾಟ ಮಾಡೋ ರೀತಿ ನೀತಿ ಯಾವುದು ಕೂಡ ಇಲ್ಲ. ವಿಡಿಯೋಗಳು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದೊಂದು ದೃಶ್ಯಗಳು ಯಾವ ರೀತಿಯಾಗಿ ಘನಘೋರವಾಗಿದೆ ಅಂತ. ಪ್ರತಿಭಟನಾಕಾರರ ಅಸಭ್ಯ ಸನ್ನೆ, ಕಾಲ್ ಮೇಲೆ ಕಾಲಕ್ಕೂ ಕೂತ್ಕೊಂತಾರೆ, ಏನೇನೋ ಸಂದೇಶವನ್ನ ರವಾನೆ ಮಾಡ್ತಾರೆ. ನೋಡಿ ಆ ಯುವಕ ಯಾವ ರೀತಿಯಾಗಿ ಪ್ರತಿಭಟನೆ ನಿಟ್ಟಿನಲ್ಲಿ ಯಾವ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾನೆ. ಸಿಜೆಪಿ ಖಡ್ಗ ಪ್ರದರ್ಶನ. ಖಡ್ಗ ಯಾಕೆ ಬೇಕಿತ್ತು ಹೋರಾಟ ಮಾಡೋರಿಗೆ? ವಿದ್ಯಾರ್ಥಿಗಳಲ್ವ ಇವರು? ನೀಟ್ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಟಾಗಿ ಹೋರಾಟ ಮಾಡಬೇಕಾಗಿತ್ತು. ಖಡ್ಗ ಯಾಕೆ, ಯಾವ ಉದ್ದೇಶಕ್ಕೆ ಖಡ್ಗ ಹಿಡ್ಕೊಂಡು ಬಂದ್ರು? ಅರಾಜಕತೆ ಸೃಷ್ಟಿಗಲ್ವ ಇದು? RAF ಸಿಬ್ಬಂದಿ ಮೇಲೆ ದಾಳಿ ಮಾಡ್ತಾ ಇರುವಂತ ದೃಶ್ಯ ಇದು ನೋಡ್ತಾ ಇದ್ರೆ ಏನ್ ಕೊಡುತ್ತೆ ಸಂದೇಶ? ವಿದ್ಯಾರ್ಥಿಗಳು ಏನ್ ಮಾಡೋಕ್ ಹೊರಟಿದ್ದಾರೆ? ಇದ್ರೆ ಹಿಂದ್ಗಡೆ ಇರುವಂತ ಕುಮ್ಮಕ್ ಯಾರದ್ದು? ಈ ಎಲ್ಲವೂ ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ. ಬ್ಯಾರಿಕೇಡ್ ಧ್ವಂಸ, ದಾಂಧಲೆ, ಜೊತೆಗೆ ಪೆಟ್ರೋಲ್ ಬಂಕ್ಗೆ ಬೆಂಕಿ ಹಚ್ಚಲು ಹೊರಟಿದ್ದಾರೆ. ಪೆಟ್ರೋಲ್ ಬಂಕ್ ಅದು, ಪೆಟ್ರೋಲ್ ಬಂಕ್ಗೆ ಬೆಂಕಿ ಹಚ್ಚಲು ಹೊರಟಿದ್ದಾರೆ. ಪೆಟ್ರೋಲ್ ಬಂಕಿಗೆ ಬೆಂಕಿ ಹಚ್ಚುವಂತ ಅವಶ್ಯಕತೆ ಏನಿದೆ ಹಾಗಾದ್ರೆ? ಇದಕ್ಕೆ ಗೊತ್ತಾಗ್ತಾ ಇರುವಂತದ್ದು ಏನ್ ಮಾಡೋಕ್ ಹೊರಟಿದ್ರು. ಜೊತೆಗೆ ಪೊಲೀಸ್ ವಾಹನಕ್ಕೆ ಕಲ್ಲೇಟು. ಅಂದ್ರೆ ನೀವು ನೋಡ್ತಾ ಇರಬಹುದು ಪೊಲೀಸರ ವಿರುದ್ಧ ಅವಹೇಳನ ಮಾತುಗಳು. ಇವರೆಲ್ಲ ವಿದ್ಯಾರ್ಥಿಗಳ, ಯಾವನಾರು ಒಬ್ಬನ ಮುಖ ನೋಡಿದ್ರೆ ವಿದ್ಯಾರ್ಥಿಗಳು ಅನ್ಸುತ್ತಾ ಅವ್ರನ್ನ ನೋಡ್ತಾ ಇದ್ರೆ? ಆಯ್ತು, ವಿದ್ಯಾರ್ಥಿಗಳು ಸಂಬಂಧಿಕರು, ಅವರ ಅಣ್ತಂದಿಕರು ಏನೋ ಬರ್ತಾರೆ ನ್ಯಾಯ ಕೇಳಕ್, ಓಕೆ ಫೈನ್. ಇವ್ರು ನೋಡಿದ್ರೆ ಹಾಗೆ ಅನ್ಸುತ್ತಾ? ವಿದ್ಯಾರ್ಥಿಗಳು ಅಥವಾ ಪೋಷಕರು ಅನ್ಸುತ್ತಾ ಇವ್ರು ನೋಡ್ತಾ ಇದ್ರೆ? ಇಂಥ ಗುಂಡ ಬರ್ತಾನೆ, ಇಂಥ ರೌಡಿಸಂ, ಖಡ್ಗ ಹಿಡ್ಕೊಂಡ್ ಬರ್ತಾರೆ, ಮಚ್ಚ ಹಿಡ್ಕೊಂಡ್ ಬರ್ತಾರೆ, ತಲವಾರ್ ಹಿಡ್ಕೊಂಡ್ ಬರ್ತಾರೆ, ಈಟಿ ಹಿಡ್ಕೊಂಡ್ ಬರ್ತಾರೆ, ದೊಣ್ಣೆ ಹಿಡ್ಕೊಂಡ್ ಬರ್ತಾರೆ, ಪೊಲೀಸರು ದೊಣ್ಣೆ ಹಿಡ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಂಥವ್ರನ್ನೆಲ್ಲ ವಿದ್ಯಾರ್ಥಿಗಳನ್ನೋಕ್ಕಾಗತ್ತಾ? ಇಂಥವ್ರೆಲ್ಲ ಬೇಡಿಕೆ ಇಡ್ತಾರಾ? ಇಂಥವ್ರೆಲ್ಲ ಏನ್ ಬೇಡಿಕೆ ಇಡೋಕ್ ಹೋಗ್ತಾರೆ? ನೀಟ್ ಬಗ್ಗೆ ನೀಟಾಗಿ ಇವರು ಪ್ರತಿಭಟನೆ ಮಾಡಬಹುದಿತ್ತಾನೆ. ಈ ಪ್ರತಿಭಟನೆಯ ರೂಪುರೇಷೆ ಯಾವ ರೀತಿಯಾಗಿದೆ ಹಾಗಾದ್ರೆ? ಏನ್ ಮಾಡೋಕ್ ಹೊರಟಿದ್ದಾರೆ? ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಪಕ್ಕದ ರಾಷ್ಟ್ರ ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ ಇವೆಲ್ಲವೂ ಕೂಡ ನೆನಪಾಗ್ತಾ ಇರುವಂತದ್ದು. ಅಂತಹ ಅರಾಜಕತೆ ಸೃಷ್ಟಿಸಲು ಹೊರಟಿದ್ರ ವಿದ್ಯಾರ್ಥಿಗಳೇನಂತ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಸಾರ್ವಜನಿಕ ವಾಹನಗಳ ಮೇಲೆ ಯಾವ ರೀತಿಯಾದಂತ ಅಟ್ಯಾಕ್ ಮಾಡ್ತಾ ಇದ್ದಾರೆ.
ಇದ ಹೋರಾಟದ ಸಂದೇಶ. ಸಂವಿಧಾನದ ಪೀಠಿಕೆ ಬಗ್ಗೆ ಮಾತಾಡ್ತಾರೆ, ಸಂವಿಧಾನ ಏನ್ ಹೇಳುತ್ತೆ ಅಂತ ಹೇಳ್ತಾರೆ, ಮಾತೆತ್ತಿದ್ರೆ ಬುಕ್ ಹಿಡ್ಕೊಂಡು ಬರ್ತಾರೆ. ಓಕೆ, ಇವಾಗ ನಮ್ಮ ಜೊತೆ ಇದ್ದಾರೆ ಅಭಯ್ ದಿವಾಕರ್, ಎಐಡಿಎಸ್ಒ ಉಪಾಧ್ಯಕ್ಷೆ, ಹಾಗೆ ಶ್ರೀಕಾಂತ್ ಶೆಟ್ಟಿ ಅವರಿದ್ದಾರೆ, ಹಿಂದೂ ಮುಖಂಡರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ.